ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸರ್ವಿಸ್ ಬೋರ್ಡ್ನಲ್ಲಿ ಗ್ರೂಪ್ ಬಿ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಮೊದಲಿಗೆ ಒಟ್ಟು ಹುದ್ದೆಗಳ ಸಂಖ್ಯೆ 60 ಹುದ್ದೆಗಳು. 3 ರೀತಿಯಾದ ಹುದ್ದೆಗಳಿದ್ದಾವೆ. ಎನಿ ಗ್ರ್ಯಾಜುಯೇಷನ್ ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ, ಹಾಗೂ PG ಪೋಸ್ಟ್ ಗ್ರ್ಯಾಜುಯೇಷನ್ ಓದಿರುವಂಥವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ವೆಬ್ಸೈಟ್ ಬಂದು www.rbi.org. ಈ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಯಾವ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬೇಕು, ಹೇಗೆ ಲಿಂಕನ್ನು ಕ್ಲಿಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಯಾವ ಕ್ಯಾಟಗರಿಯವರೆಗೆ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಮತ್ತು ಹೇಗೆ ಫೀಸು ಮತ್ತು ಎಕ್ಸಾಮ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಇದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗಿರುತ್ತದೆ. ಒಟ್ಟು ಹುದ್ದೆಗಳು 60. 3 ರೀತಿಯಾದ ಹುದ್ದೆಗಳಿದ್ದಾವೆ. ಒಂದು ಆಫೀಸರ್ಸ್ ಇನ್ ಗ್ರೇಡ್ ಜನರಲ್ ಕೇಡರ್, ಹಾಗೆ ಇನ್ನೊಂದು DEPR ಕೇಡರ್ ಹಾಗೂ DSIM ಕೇಡರ್ ಅಂದ್ಬಿಟ್ಟು ಎನಿ ಗ್ರ್ಯಾಜುಯೇಷನ್ ಅವರು ಅಥವಾ PG ಅವರು ಅರ್ಜಿನ ಸಲ್ಲಿಸಬಹುದಾಗಿರ್ತದೆ. ಜನರಲ್ ಕೇಡರ್ಗೆ 40 ಹುದ್ದೆಗಳಿದ್ದಾವೆ, ಹಾಗೂ DEPR ಕೇಡರ್ಗೆ 10 ಹುದ್ದೆಗಳಿದ್ದಾವೆ, ಹಾಗೂ DSIM ಕೇಡರ್ಗೆ 10 ಹುದ್ದೆಗಳಿದ್ದಾವೆ. ಒಟ್ಟು 60 ಹುದ್ದೆಗಳು. ಜನರಲ್ ಕ್ಯಾಟಗರಿಗೆ 24 ಹುದ್ದೆಗಳು, EWSಗೆ 6 ಹುದ್ದೆಗಳು, ಹಾಗೂ EWSಗೆ 14 OBCಗೆ 14 ಹುದ್ದೆಗಳು, SC ಕ್ಯಾಟಗರಿಗೆ 11 ಹುದ್ದೆಗಳಿದ್ದಾವೆ, ಹಾಗೂ ST ಕ್ಯಾಟಗರಿಗೆ 5 ಹುದ್ದೆಗಳಿದ್ದಾವೆ, ಹಾಗೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಗಳಿಗೂ ಕೂಡ ಹುದ್ದೆಗಳಿದ್ದಾವೆ. ಒಟ್ಟು 3 ಹುದ್ದೆಗಳಿದ್ದಾವೆ. ಹಾಗೆ ಅರ್ಜಿಯ ಕೊನೆಯ ದಿನಾಂಕ ಬಂದು ಮೇ 20, 2026ಕ್ಕೆ ಕೊನೆಗೊಳ್ಳಲಿದೆ. ಇನ್ನು ಅಪ್ಲಿಕೇಶನ್ಸ್ ಪ್ರಾರಂಭದ ದಿನಾಂಕ ಬಂದು ಏಪ್ರಿಲ್ 29, 2026ಕ್ಕೆ ಪ್ರಾರಂಭಗೊಳ್ಳಲಿದೆ, ಹಾಗೂ ಕೊನೆಯ ದಿನಾಂಕ ಬಂದು ಮೇ 20, 2026 ಸಂಜೆ 6 ಗಂಟೆಗೆ ಮುಗಿಯಲಿದೆ. ಎಕ್ಸಾಮ್ಸ್ ಬರೋದಾದರೆ ಫೇಸ್ 1 ಹಾಗೂ ಫೇಸ್ 2 ರೀತಿಯಲ್ಲಿರುತ್ತದೆ. ಮೊದಲಿಗೆ ಜನರಲ್ ಕೇಡರ್ಗೆ ಬಂದು ಫೇಸ್ 1 ಎಕ್ಸಾಮ್ಸ್ ಬಂದು ಆನ್ಲೈನ್ ಎಕ್ಸಾಮ್ಸ್ ಇರುತ್ತೆ. ಜೂನ್ 13, 2026ಕ್ಕೆ ನಡೆಯಲಿದೆ, ಹಾಗೂ ಫೇಸ್ 2 ಅಲ್ಲಿ ಪೇಪರ್ 1, ಪೇಪರ್ 2, ಪೇಪರ್ 3 ಆನ್ಲೈನ್ ಎಕ್ಸಾಮ್ಸ್ ಇರುತ್ತೆ. ಅದು ಜುಲೈ 25, 2026 ಇರುತ್ತೆ. ಇನ್ನು DEPR ಕೇಡರ್ಗೆ ಫೇಸ್ 1 ಅಲ್ಲಿ ಪೇಪರ್ 1 ಹಾಗೂ ಪೇಪರ್ 2 ಇರುತ್ತದೆ. ಜೂನ್ 14, 2026, ಹಾಗೂ ಫೇಸ್ 2 ನಲ್ಲಿ ಪೇಪರ್ 1 ಹಾಗೂ ಪೇಪರ್ 2 ರಿಟರ್ನ್ ಎಕ್ಸಾಮ್ಸ್ ಇರುತ್ತೆ. ಜುಲೈ 26, 2026ಕ್ಕೆ ನಡೆಯಲಿದೆ. ಹಾಗೂ ಕೇಡರ್ DSIMಗೆ ಫೇಸ್ 1 ಪೇಪರ್ 1 ಎಕ್ಸಾಮ್ಸ್ ಬಂದು ಜೂನ್ 14ರಂದು ನಡೆಯಲಿದೆ, ಹಾಗೂ ಫೇಸ್ 2 ಪೇಪರ್ 2 ಹಾಗೂ ಪೇಪರ್ 3 ಆನ್ಲೈನ್ ರಿಟರ್ನ್ ಎಕ್ಸಾಮ್ಸ್ ಬಂದು ಜುಲೈ 26, 2026ಕ್ಕೆ ನಡೆಯಲಿದೆ. ಭಾರತೀಯರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಏಜ್ ಲಿಮಿಟ್ ಬರೋದಾದರೆ 21, ಮಿನಿಮಮ್ ಏಜ್ 21 ಆಗಿರಬೇಕು. ಹಾಗೆ ಕೊನೆಯ ಏಜ್ ಬಂದು 30 ಇಯರ್ಸ್ ಆಗಿರಬೇಕಾಗುತ್ತೆ. ಏಪ್ರಿಲ್ 1, 2026ಕ್ಕೆ 30 ವರ್ಷಗಳ ಕಾಲ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಕೂಡ. ಹಾಗೆ ಗ್ರ್ಯಾಜುಯೇಷನ್ ಆಗಿರಬೇಕು. ಗ್ರ್ಯಾಜುಯೇಷನಲ್ಲಿ ಜನರಲ್ ಹಾಗೂ OBC ಕ್ಯಾಟಗರಿಯವರು 60% ತಗೊಂಡು ಪಾಸ್ ಆಗಿರಬೇಕು, ಹಾಗೂ SC ST ಹಾಗೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ಗಳಿಗೆ 50%. ಪೋಸ್ಟ್ ಗ್ರ್ಯಾಜುಯೇಷನ್ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. 55% ಮ್ಯಾಕ್ಸಿಮಮ್ ತಗೊಂಡಿರಬೇಕಾಗತ್ತೆ ಎಲ್ಲ ಕ್ಯಾಟಗರಿಯವರು ಕೂಡ, ಹಾಗೂ SC STಗಳಿಗೆ ಯಾವುದೇ ಪರ್ಸೆಂಟೇಜ್ ಲಿಮಿಟ್ ಇರೋದಿಲ್ಲ, ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇದೇ ರೀತಿಯಾಗಿ ಹಾಗೆ ಗ್ರೇಡ್ B DEPR ಗ್ರೇಡ್ ಅವರು MA ಇನ್ ಅಥವಾ MSc ಇನ್ ಎಕನಾಮಿಕ್ಸ್, MA ಇನ್ MSc ಇನ್ ಅಪ್ಲೈಡ್ ಸೈನ್ಸ್, ಎಕನಾಮಿಕ್ಸ್, ಮ್ಯಾಥಮೆಟಿಕಲ್, ಫೈನಾನ್ಷಿಯಲ್ ಎಕನಾಮಿಕ್ಸ್, ಬಿಸ್ನೆಸ್ ಎಕನಾಮಿಕ್ಸ್, ಅಗ್ರಿಕಲ್ಚರ್, ಇಂಡಸ್ಟ್ರಿಯಲ್ ಎಕನಾಮಿಕ್ಸ್, ಡೆವಲಪ್ಮೆಂಟ್ ಎಕನಾಮಿಕ್ಸ್ ಇಷ್ಟರಲ್ಲಿ ಯಾವುದಾದ್ರೂ ಕೋರ್ಸನ್ನು ತಗೊಂಡು ನೀವು ಕಂಪ್ಲೀಟ್ ಆಗಿರ್ಬೋದು, ಕೋರ್ಸನ್ನು ಮಾಡಿರ್ಬೋದಾಗಿರ್ತದೆ. ಹಾಗೂ DSIM ಕೇಡರ್ಗೆ ಮಾಸ್ಟರ್ ಡಿಗ್ರಿ ವಿತ್ ಮಿನಿಮಮ್ 55% ತಗೊಂಡು ಪಾಸ್ ಆಗಿರಬೇಕಾಗುತ್ತೆ. ಡಿಗ್ರಿ ಹಾಗೂ PG ಅವರಿಗೆ ಉತ್ತಮ ಅವಕಾಶವಿದೆ. ಯಾರೆಲ್ಲ ಡಿಗ್ರಿ ಹಾಗೂ PGನ ಕಂಪ್ಲೀಟ್ ಮಾಡಿರ್ದಿರೋ ಅವರು ಈ ವೆಬ್ಸೈಟ್ನ ವಿಸಿಟ್ ಮಾಡಿ ಅರ್ಜಿನ ಸಲ್ಲಿಸ್ಬೋದು. ಆ ವೆಬ್ಸೈಟ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. RBI ಈ ವೆಬ್ಸೈಟನ್ನು ನೀವು ಗೂಗಲಲ್ಲಿ ಅಥವಾ ಮೊಬೈಲಲ್ಲಿ ಸರ್ಚ್ ಮಾಡ್ಬೋದಾಗಿರ್ತದೆ. ಇಲ್ಲಿ ಬಂದು ವೇಕನ್ಸಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿದೆ ನೋಡಿ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಫ್ ದಿ ಪೋಸ್ಟ್ ಆಫ್ ಆಫೀಸರ್ಸ್ ಇನ್ ಗ್ರೇಡ್ ಬಿ, ಡೈರೆಕ್ಟ್ ರಿಕ್ರೂಟ್ಮೆಂಟ್ DR ಆನ್ ಪ್ರೊಬೇಷನರಿ OP, ಜನರಲ್ DEPR ಹಾಗೂ DSIM ಕೇಡರ್, ಪ್ಯಾನಲ್ 2026, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿಯಾದ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಹಾಗೂ ಪ್ರತಿಯೊಂದು ಡೀಟೇಲ್ಸ್ ಬಗ್ಗೆ ಮಾಹಿತಿ ಬರುತ್ತೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ 14ನೇ ಪಾಯಿಂಟಲ್ಲಿ ಮೋಡ್ ಆಫ್ ಅಪ್ಲಿಕೇಶನ್ನಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆಯಲ್ಲ,
ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸನ್ನು ಫುಲ್ ಎಂಟ್ರಿ ಮಾಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದಾಗಿರುತ್ತದೆ. ಯಾರೆಲ್ಲ ಡಿಗ್ರಿ ಹಾಗೂ PG ಕಂಪ್ಲೀಟ್ ಆಗಿದೆಯೋ ಸ್ಟೂಡೆಂಟ್ಸು ದಯವಿಟ್ಟು ಅರ್ಜಿನ ಸಲ್ಲಿಸಿ ತಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಿಕೊಳ್ಳಿ. ಥ್ಯಾಂಕ್ ಯು.